ಸೊ ಗೈಸ್ ಇವಾಗ ನೋಡೋಕೆ ಒಂಥರ ಡೆಲಿಷಿಯಸ್ ಬಕೆಟ್ ಬಿರಿಯಾನಿ ಇದೆ ಗೈಸ್. ಇವಾಗ ನಮ್ಮ ಮುಂದೆ ಮೇನ್ ಅಟ್ರಾಕ್ಟಿವ್ ಡಿಶಸ್ ಎಲ್ಲ ತಗೊಬಿಟ್ಟಿದ್ದೀವಿ. ಸಾಫ್ಟ್ ಆಗಿದೆ ನೋಡಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹೋಟೆಲ್ ದ್ವಾರಕಾ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ನೋಡೋಕೋದ್ರೆ ಒಂದು ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಗೈಸ್. ಫ್ಯಾಮಿಲಿ ಸಲ ನೋಡೋಕೋದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ JP ನಗರ್ 7th ಫೇಸ್ RBA ಲೇಔಟ್. ಸೊ ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇವಾಗ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಆ್ಯಂಡ್ ಅವರ ಫುಡ್ಸ್ನ ಟ್ರೈ ಮಾಡೋಣ. ಸೊ ಇಲ್ಲೇ ಆ್ಯಕ್ಚುಲಿ ನೋಡೋಕೆ ಸ್ಪೆಷಲ್ ಚಿಕನ್ ಲಾಲಿಪಾಪು, ಮಟನ್ನು, ತಾಲಿ, ಬಕೆಟ್ ಬಿರಿಯಾನಿ ಎಲ್ಲ ಕೂಡ ಸಿಗುತ್ತಂತೆ. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಗೈಸ್ ಇವಾಗ ನೋಡೋಕೆ ಒಂಥರ ಡೆಲಿಷಿಯಸ್ ಬಕೆಟ್ ಬಿರಿಯಾನಿ ಇದೆ. ಸೊ ಬಕೆಟ್ ಬಿರಿಯಾನಿ ಬಂದ್ಬಿಟ್ಟು ಪಾರ್ಸಲ್ಸ್ಗೆ ಮಾತ್ರ ಕೊಡೋದು. ಸೊ ಟೇಬಲ್ಗೆ ಇರಲ್ಲ, ಸೊ ಇಲ್ಲೇ ಡೈನಿಂಗ್ ಇರಲ್ಲ, ಓನ್ಲಿ ಫಾರ್ ಟೇಕ್ ಅವೇಸ್. ಸೊ ಎಷ್ಟಿದೆ ಅಂತ ಕೇಳಿದ್ರೆ ಮಿನಿಮಮ್ ಬಂದ್ಬಿಟ್ಟು 3 ಪ್ಯಾಕ್ಸ್. ಸೊ 3 ಪ್ಯಾಕ್ಸ್ ಬಂದ್ಬಿಟ್ಟು ಚಿಕನಲ್ಲಿ 540 ಇದೆ, ಮಟನಲ್ಲಿ 780 ಇದೆ. ಸೊ ಇಲ್ಲ ನಾನು ಜಾಸ್ತಿ ಜನ ಬೇಕು ಅಂತಂದರೆ 5 ಪ್ಯಾಕ್ಸ್ ಇದೆ. 5 ಪ್ಯಾಕ್ಸ್ ಬಂದ್ಬಿಟ್ಟು 900 ರುಪೀಸ್ ಕಾಸ್ಟ್ ಆಗುತ್ತೆ ಚಿಕನ್ನಿಗೆ, 1300 ರುಪೀಸ್ ಫಾರ್ ಮಟನ್. ಅದೇ ನಿಮಗೆ 8 ಪ್ಯಾಕ್ಸ್ ಲಾರ್ಜ್ ಅಂತ ಕರೀತಾರೆ. ಲಾರ್ಜ್ 8 ಪ್ಯಾಕ್ಸ್ ಬಂದ್ಬಿಟ್ಟು 1400 ರುಪೀಸ್ ಚಿಕನ್ ಆ್ಯಂಡ್ 2000 ರುಪೀಸ್ ಮಟನ್ ವಿತ್ ಪೀಸಸ್ ಎಲ್ಲನೂ ಕೂಡ ಇರುತ್ತೆ. ಸೊ ಬಿಸಿಯಾಗಿ ನಾವು ಬಂದ್ಬಿಟ್ಟು ಇದೊಂದು ಮಿನಿ ಇದು ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು 3 ಪ್ಯಾಕ್ಸ್ 540 ರುಪೀಸ್ ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀವಿ. ಸೊ ಇದು ಓನ್ಲಿ ಫಾರ್ ಪಾರ್ಸಲ್ಸ್ ಆ್ಯಂಡ್ ಟೇಕ್ ಅವೇಸ್, ಡೈನಿಂಗ್ಗೆ ಇರಲ್ಲ. ಸೊ ಇದು ನನಗೆ ಒಂದು ಎಷ್ಟು ಕ್ವಾಂಟಿಟಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಅವಾಗ ಎಗ್ ಇಟ್ಟಿರಲಿಲ್ಲ, ಇವಾಗ 3 ಎಗ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 3 ಪ್ಯಾಕ್ಸಿಗೆ 3 ಎಗ್ಸು, 5 ಪ್ಯಾಕ್ಸಿಗೆ 5 ಎಗ್ಸ್ ಆ ಥರ ಬರುತ್ತೆ. ಸೊ ಸೂಪರ್. ಸೊ ಇದು ನನಗೆ ಒಂದು ಪೋರ್ಷನಲ್ಲಿ ತೋರಿಸ್ಬಿಡ ನಮಗೆ ಎಷ್ಟು ಬರುತ್ತೆ ಅಂತ. ಸೊ ಗೈಸ್ ಇವಾಗ ನಮ್ಮ ಮುಂದೆ ಮೇನ್ ಅಟ್ರಾಕ್ಟಿವ್ ಡಿಶಸ್ ಎಲ್ಲ ತಗೊಬಿಟ್ಟಿದ್ದೀವಿ. ಸೊ ಫಸ್ಟು ನಮ್ಮ ಹತ್ರ ಟೆಂಪ್ಟ್ ಆಗ್ತಿರೋದು ಈ ಶೋಳೆ ಕಬಾಬ್ ಗೈಸ್. ಸೊ ಜಾಸ್ತಿ ಪೀಸಸ್ ಒಂದು 4 to 5 ಪೀಸಸ್ ಆಗ ಕೊಟ್ಟಿದ್ದಾರೆ. ಸೊ ಜಾಸ್ತಿ ಏನು ಕರ್ಬೇ ಸೊಪ್ಪಲ್ಲ ಫ್ರೈ ಮಾಡಿ ಹಾಕಿರುವ ಒಂದು ಶೋಳೆ ಕಬಾಬು. ಸೊ ಪೀಸಸ್ಸು ಅಪ್ಪ ಸೂಪರಾಗಿದೆ ಗೈಸ್. ಆ್ಯಕ್ಚುಲಿ ನೋಡೋಕೆ ಒಂದೊಂದು ಪೀಸಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಿದೆ. ಸಖತ್ ಮಸಾಲ ಹಾಕಿರೋ ಪೀಸ್ ನೋಡಿ, ಇಲ್ಲಿದೆ ನೋಡಿ. ಅಪ್ಪ ಎಷ್ಟು ಟೆಂಡರು, ನನಗೆ ಬಾಯಿಗೆ ಒಂದು ಪರ್ಫೆಕ್ಟ್. ಅಂದರೆ ಶೋಳೆ ಕಬಾಬ್ಗೆ ಯೂಶ್ವಲಿ ಅವ್ರು ಕರ್ಡ್ ಎಲ್ಲ ಯೂಸ್ ಮಾಡ್ತಾರೆ, ಮೊಸರು ಎಲ್ಲ ಹಾಕಿ ಒಂದು ಒಳ್ಳೆ ಹುಳಿ ಅಂಶ ತರಿಸ್ತಾರೆ. ಜಾಸ್ತಿ ಕರ್ಬೇ ಸೊಪ್ಪು ಕೂಡ ಯೂಸ್ ಮಾಡಿದ್ದಾರೆ. ಫ್ರೆಶ್ಶು ಪರ್ಫೆಕ್ಟಾಗಿದೆ.
ಟೆಂಡರ್ ಮೀಟು ಸೂಪರ್. ಶೋಲೆ ಕಬಾಬ್ ಮಸ್ಟ್ ಟ್ರೈ. ಕಬಾಬ್ಗಿಂತ ಥರ ಶೋಲೆ ಕಬಾಬ್ ಅಲ್ಲ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟೇಸ್ಟ್ ಮಾಡೋದಕ್ಕೆ. ಅದೇ ಥರ ಒಂದು ಆ ಮಸಾಲ ಸಂಗೆ ಅಂದ್ಕೊಂಡಿರೋದು ಫಿಂಗರ್ ಲಿಕ್ಕಿಂಗ್ ಗುಡ್ ಥರ ಇರುತ್ತೆ. ಒಂದು ಸರಿ ಬಂದರೆ ಟ್ರೈ ಮಾಡಿ, ಸೂಪರಾಗಿದೆ. ಸೊ ನೆಕ್ಸ್ಟ್ ಹಂಗೆ ಮಟನಲ್ಲಿ ಒಂದು ಐಟಮ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಟನ್ ಚಾಪ್ಸ್ ಪೀಸ್ ಕೊಟ್ಟಿದ್ದಾರೆ ಗೈಸ್. ನೋಡಿ ಹಿಂಗಿದೆ ಅಂತ ಮಟನ್ ಚಾಪ್ಸು. ಅಪ್ಪ ಹಾ 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 ಹಾ, ಒಳ್ಳೆ ಪಿಂಕಿಶ್ ಮೀಟ್ ಗೈಸ್. ಫುಲ್ಲು ಗ್ರೇವೀಸ್, ಒಂಥರ ಸೆಮಿ ಗ್ರೇವಿಯಾಗಿ ಬರುತ್ತೆ. ಓಹೋ ಪರ್ಫೆಕ್ಟ್. ಅದು ಆ್ಯಕ್ಚುಲಿ ನೋಡೋಕೆ ಪುದೀನ ಅದನ್ನೆಲ್ಲ ಮಸಾಲ ಹಾಕಿ ಒಂದು ಗ್ರೀನ್ ಕಲರಾಗಿ ತರಿಸಿದ್ದಾರೆ. ಗ್ರೀನ್ ಕಲರ್ ಗ್ರೇವಿ ಅಂತಲೇ ಹೇಳ್ಬೋದು. ಆಲ್ಸೋ ಮಟನ್ನು ಅಷ್ಟೇ ಸಾಫ್ಟಾಗಿದೆ, ಒಂಥರ ಲೇಯರ್ ಆಗಿ ನಿಮ್ಗೆ ಒಂಥರ ಗೊತ್ತಾಗುತ್ತೆ. ಅದು ಆ್ಯಕ್ಚುಲಿ ನೋಡೋಕೆ ಒಂಥರ ಸೆಮಿ ಗ್ರೇವಿ ಆಗಿರೋದಕ್ಕೆ ಇನ್ನೂ ಸೂಪರಾಗಿದೆ ಮಟನ್ ಚಾಪ್ಸ್ ಗ್ರೇವಿ. ಲೈಕ್ ಈ ಥರ ಚಪಾತೀಸು, ಮುದ್ದೆಗೆ, ಚಪಾತೀಸ್ಗೆ, ಪರೋಟಾಸ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಎಲ್ಲ ನೋಡ್ಕೊಂಡ್ರೆ ಈ ಥರ ಮಸಾಲ ಬರುತ್ತೆ. ಸೊ ದಟ್ ಲೈಕ್ ಬಿರಿಯಾನೀಸ್ಗೋ ಬೇರೆ ಇದಕ್ಕೊಂಥರ ಫ್ಯೂಷನಲ್ಲಿ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಅನಿಸುತ್ತೆ. ಪಕ್ಕದಲ್ಲೇ ನಾಟಿ ಕೋಳಿ ಇದೆ. ಇದು ಬಂದ್ಬಿಟ್ಟು ದ್ವಾರಕಾ ಸ್ಪೆಷಲ್ ಅಂತ ಅಂದ್ಬಿಟ್ಟು ಚಿಕನ್ನು. ಸೊ ಇದು ನೋಡೋಕೆ ನಿಮಗೆ ಇದು ತೆಂಗಿನಕಾಯಲ್ಲಿ ಹಾಕಿ ಫ್ರೈ ಮಾಡಿರೋ ಒಂದು ಚಿಕನ್ನು, ಮತ್ತು ಈ ಬೆಳಗ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ನೋಡಿದರೆ ಇದೆಲ್ಲ ಫುಲ್ ನೋಡೋಕೆ ತೆಂಗಿನಕಾಯಿದು ಸ್ಲೈಸಸ್ಸು. ಇದನ್ನು ಹಂಗೆ ಟೇಸ್ಟ್ ಮಾಡೋಣ. ಒಂಥರ ಫುಲ್ ಇದು ನೋಡಿದ್ರೆ ಫುಲ್ ಗ್ರೇವಿ ಗೈಸ್. ವಾಹ್, ಚಿಕನ್ ಪೀಸ ಕಾಟನ್ ಕ್ಯಾಂಡಿನ ಅಂತ ಗೊತ್ತಾಗಲ್ಲ, ಅಷ್ಟು ಸಾಫ್ಟಾಗಿ ಕುಕ್ ಆಗಿದೆ ಗೈಸ್. ಪೆಪ್ಪರ್ ಮಸಾಲೆನೇ ಜಾಸ್ತಿ ಯೂಸ್ ಮಾಡಿದ್ದಾರೆ. ಆಲ್ಸೋ ಚಿಲ್ಲಿ ಕೈಟಿಗೆ ಆ ಬೇಡಿಗೆ ಮೆಣಸಿನ್ಕಾಯಿಂದ ಆ ಚಿಲ್ಲಿ ಆ ಸ್ಪೈಸಿನೆಸ್ ನಿಮಗೆ ಸಿಗ್ತಿದೆ. ಚಿಕನ್ ನಾನು ಚಿಕನ್ ತಿಂದರೆ ಲೈಕ್ ಶೋಲೆ ಕಬಾಬ್ ತಿಂದರೆ ಚಿಕನ್ ಸಾಫ್ಟಾಗಿತ್ತು, ಮಟನ್ ತಿಂದರೆ ಮಟನ್ನು ಕೂಡ ಸಾಫ್ಟಾಗಿದೆ. ನೆಕ್ಸ್ಟು ಇದು ಚಿಕನ್ ದ್ವಾರಕಾ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಸಾಫ್ಟಾಗಿದೆ ಗೈಸ್. ಸೀರಿಯಸ್ಲಿ ಒನ್ ಆಫ್ ದಿ ಮಸ್ಟ್ ಟ್ರೈ ಐಟಮ್ಸೇ ಅವ್ರು ಕೊಟ್ಟಿರೋದು. ಎಲ್ಲನೂ ಇಷ್ಟ ಆಗ್ತಿದೆ, ಯಾವುದೋ ಒಂದು ಆ್ಯಾವ್ರೇಜ್ ಅಂತ ಇಲ್ಲ. ಅವ್ರದ್ದು ಸ್ಪೆಷಲ್ ಐಟಮ್ಸ್ ಕೇಳಿದೆ, ಆರ್ಡ್ರ್ ಮಾಡಿದೆ. ಎಲ್ಲನೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಸೂಪರಾಗಿ ಕುಕ್ ಆಗಿದೆ. ಪಕ್ಕದಲ್ಲೇ ಬೋಟಿ ಇದೆ, ಬೋಟಿನ ಹಂಗೆ ಟ್ರೈ ಮಾಡೋಣ. ಸೊ ನೋಡಿ ಬೋಟಿ, ಅಪ್ಪ ಫುಲ್ಲು ಗ್ರೇವಿ ಗೈಸ್. ಚಪಾತಿಗೆಲ್ಲ ಸಕ್ಕದಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಪೀಸಸ್ಸು ಬಂದಿದೆ ಇಲ್ಲೇ. ಇದು ನನಗೆ ಟ್ರೈ ಮಾಡೋಣ. ಓ ಸೂಪರ್. ಆ್ಯಕ್ಚುಲಿ ನೋಡ್ಕೊರೋ ಎಷ್ಟೋ ಜನಕ್ಕೆ ಬೋಟಿ ಇಷ್ಟ ಆಗಲ್ಲ, ಬಿಕಾಸ್ ಆ ಇಂಟೆಸ್ಟೈನ್ ಆ ಸ್ಮೆಲ್ ಇರುತ್ತೆ ಅಂತ. ಬಟ್ ಇದರಲ್ಲಿ ಲಿಟ್ರಲಿ ಸ್ಮೆಲ್ಲೇ ಇಲ್ಲ ಗೈಸ್. ಸೀರಿಯಸ್ಲಿ ಒಂಚೂರು ಸ್ಮೆಲ್ ಇಲ್ಲ. ಪರ್ಫೆಕ್ಟಾಗಿ ಕುಕ್ ಆಗಿದೆ. ಒಂದು ಪರ್ಫೆಕ್ಟಾಗಿ ಕುಕ್ ಮಾಡಿಬಿಟ್ರೆ ಆ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ. ಕರೆಕ್ಟಾಗಿ ಬಾಯ್ಲ್ ಮಾಡಿ ಅದನ್ನು ಮಸಾಲ ಜೊತೆ ಮಿಕ್ಸ್ ಮಾಡಿ ಸೂಪರಾಗಿ ಕೊಟ್ಟಿದ್ದಾರೆ. ಸ್ಪೈಸಿ ಖಾರವಾಗಿ ಒಂದು ಬೋಟಿ ಮಸಾಲ ಅಂತಲೇ ಹೇಳ್ಬೋದು. ಒಳ್ಳೆ ಮ್ಯಾಚ್ ಆಗಿರುತ್ತೆ. ಲಾಸ್ಟಲ್ಲಿ ಬಿರಿಯಾನಿ ತಿಂತೀವಲ್ಲ, ಇದನ್ನೆಲ್ಲ ಹಾಕೊಂತೀವಿ ನಾವು, ಸಕ್ಕತ್ತಾಗಿರುತ್ತೆ. ಗ್ರೇವಿಯಾಗಿ ಬರುತ್ತೆ, ಅದೇ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಸೂಪರಾಗಿರೋದು. ನೆಕ್ಸ್ಟು ನಾಟಿ ಕೋಳಿ. ಸೊ ನಾಟಿ ಕೋಳಿ ಅಂತಂದರೆ ತುಂಬ ಇಷ್ಟ, ಆಲ್ಸೋ ಹೆಲ್ತಿ ಕೂಡ. ಸೊ ಇಲ್ಲಿ ನೋಡೋಕೋರೆ ನಾಟಿ ಕೋಳಿ ಸೊ ಜಾಸ್ತಿ ಪೀಸಸ್ ಇಟ್ಟಿದ್ದಾರೆ. ನಾವು ಅವಾಗೆ ಇನ್ಸ್ಟಾಗ್ರಾಮ್ ಒಂದು ಬ್ರೇಕ್ ಮಾಡಿದ್ವಿ, ಸೂಪರ್ ಸಾಫ್ಟಾಗಿ ಬ್ರೇಕ್ ಆಯ್ತಿದ್ದು ಗೈಸ್. ನಾಟಿ ಕೋಳಿ ಅಂತಂದರೆ ಸ್ವಲ್ಪ ಜನಕ್ಕೆ ಹಾರ್ಡ್ ಇರುತ್ತೆ ಅಂತ ಅಂತಾರೆ, ಬಟ್ ಇದು ತುಂಬಾ ಸಾಫ್ಟಾಗಿತ್ತು ನೋಡಿ. ಹಾ ಈ ಥರ ಪೀಸಸ್ನೆಲ್ಲ ಸೀರಿಯಸ್ಲಿ ಆ್ಯಕ್ಚುಲಿ ನೋಡ್ಕೊಂಡು ನಾಟಿ ಕೋಳಿ ಅಂತಲೇ ಅನಿಸ್ತಿಲ್ಲ. ಹಂಗಾರೆ ನಾಟಿ ಕೋಳಿ ಅಂತಂದರೆ ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಇದನ್ನು ನೋಡೋಕೆ ಪರ್ಫೆಕ್ಟಾಗಿ ಕುಕ್ ಮಾಡಿದ್ದಾರೆ. ಒಳ್ಳೆ ಕುಕ್ ಮಾಡಿ ಬಾಯ್ಲ್ ಮಾಡಿರೋದಕ್ಕೆ ಕರೆಕ್ಟಾಗಿ ಬೆಂದೋಗಿದೆ. ಆಲ್ಸೋ ಆ ಫೀಲ್ ನಿಮಗೆ ಸಿಗುತ್ತೆ, ನಾಟಿ ಕೋಳಿ ಅನ್ನೋ ಫೀಲ್ ಸಿಗುತ್ತೆ. ಮೀಟು ಅಷ್ಟೇ ಹಾರ್ಡಾಗಿದೆ, ಒಂಥರ ಇರಿಟೇಟ್ ಆಗುತ್ತೆ. ಪರ್ಫೆಕ್ಟಾಗಿ ಕುಕ್ ಆಗಿರೋದಕ್ಕೆ ಸೂಪರ್. ಅಂದರೆ ಆ ಮಸಾಲ ಸ್ಮೂಟು ತುಂಬ ಟೇಸ್ಟಿಯಾಗಿ ಕೂಡ ಮಾಡಿದ್ದಾರೆ. ಮೀಟು ತೆಳುವಾಗಿ ಮೆತ್ತವಾಗಿ ಸೂಪರಾಗಿದೆ. ಸೀರಿಯಸ್ಲಿ ಒನ್ ಆಫ್ ದಿ ಮಸ್ಟ್ ಟ್ರೈ ಸ್ಟಾರ್ಟರ್ಸು. ಸೊ ನೆಕ್ಸ್ಟ್ ಬಿರಿಯಾನಿ ಇದೆ. ಬಿರಿಯಾನಿಗೆ ಹೋಗ್ಬಿಟ್ಟು ಮಜಾ ಮಾಡಿಬಿಡೋಣ. ಇವಾಗ ಬಿಸಿ ಬಿರಿಯಾನಿನ ರೀಪ್ಲೇಸ್ ಮಾಡಿದ್ದೀವಿ. ಸೊ ಹಂಗೆ ಒಂದು ದೊನ್ನೆ ಸ್ಟೈಲಲ್ಲಿ ಇಟ್ಕೊಟ್ಟಿದ್ದಾರೆ. ಸೊ ದೊನ್ನೆದಲ್ಲೇ ಇಟ್ಕೊಟ್ಟಿದ್ದಾರೆ. ಸೊ ಹಂಗೆ ಒಂದು ಹಾಫ್ ಬಾಯ್ಲ್ಡ್ ಎಗ್ಗು ಕೂಡ ನಿಮಗೆ ಕಾಣುತ್ತೆ. ಬಿಸಿ ರೈಸ್ನ ಹಂಗೆ ಹಾಕೊಬಿಡೋಣ. ಅಪ್ಪ ಪೀಸು ಬರ್ತಾಯಿದೆ ಗೈಸ್. ಪೀಸು ಅರೌಂಡ್ ನಿಮ್ಗೊಂದು 3 ಪೀಸಸ್ 4 ಪೀಸಸ್ ತನಕ ಇರುತ್ತೆ. ದೊಡ್ಡ ಪೀಸಸ್ ನೋಡಿ ಈ ಥರ ಸೈಜಲ್ಲಿ ಕೊಡ್ತಾ ಇದ್ದಾರೆ. ಬಿಸಿಯಾಗಿ ಎತ್ತಕ್ಕೆ ಒಂಥರ ಭಯ ಆಗ್ತಿದೆ ಹೆಂಗಪ್ಪ ಆಯ್ತದೆ ಬಿಸಿಯಾಗಿ ಅಂತ. ಫುಲ್ಲು ಹಾಟೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಹಾಗಂದರೆ ಬಿರಿಯಾನಿನ ಹೇಳಿದ್ದೀನಿ ನಾನು. ನೋಡಿ ಪೀಸಸ್ನೆಲ್ಲ ಆ್ಯಕ್ಚುಲಿ ನೋಡೋಕ್ರೆ ಬ್ರೇಕ್ ಮಾಡಿ ತೋರಿಸ್ಬೋದು, ಬಟ್ ಸ್ಟಿಲ್ ತುಂಬಾ ಬಿಸಿಯಾಗಿರೋದಕ್ಕೋಸ್ಕರ ನೋಡಿ. ಅಪ್ಪ ಹೂವು ಆ ಥರ ಕುಕ್ ಆಗ್ತಿದೆ ಗೈಸ್. ಪರ್ಫೆಕ್ಟಾಗಿ ಕುಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೂವು ಆ ಥರ ಬ್ರೇಕ್ ಆಗ್ತಿದೆ. ಸೊ ಪೀಸ್ ಒಂದೊಂದು ಅಷ್ಟೇ ಸಾಫ್ಟಾಗಿದೆ ನೋಡಿ. ಥರ ಸಾಫ್ಟಿ ಜ್ಯೂಸಿಯಾಗಿದ್ದರೆ ತಿನ್ನೋಕ್ಕೊಂದು ಒಳ್ಳೆ ಮಜಾ ಬರುತ್ತೆ. ಮಿಡಲಲ್ಲಿ ಇಟ್ಟು ಒಂದು ಬೈಟ್ ಹೋಗೋಣ. ಒಳ್ಳೆ ಘಮ.
ಒಳ್ಳೆ ಪರ್ಫೆಕ್ಟ್ ದೊಣ್ಣೆ ಬಿರಿಯಾನಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೋಡ್ತಾರೆ ಇದನ್ನು ಬಗ್ಗಿಟ್ ಬಿರಿಯಾನಿಗಳು ಕೂಡ ಕೊಡ್ತಾ ಇದ್ದಾರೆ. ಬಗ್ಗಿಟ್ ಬಿರಿಯಾನಿ ಮನೆ ಲೈಕ್ ಟೇಕ್ ಅವರ್ಸ್ಗೆ ಒಳ್ಳೆ ಲೈಕ್ ಕಸಿನ್ಸು ಮತ್ತು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಲ್ಸೋ ಸಟಲಿಲ್ಲ, ಆ ದೊಣ್ಣೆ ಬಿರಿಯಾನಿ ಒಂದೊಂದು ಟೇಸ್ಟ್ ಇರುತ್ತೆ, ಒಂದು ಪಂಚು ಅದು ಇದು ಪರ್ಫೆಕ್ಟಾಗಿದೆ. ಆಲ್ಸೋ ಚಿಕನ್ ಪೀಸಸ್ಸು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರೆ, ಜ್ಯೂಸಿಯಾಗಿದೆ. ಅವಾಗೆ ಅದೊಂಥರ ಥ್ರಿಲ್ ಇರುತ್ತೆ ತಿನ್ನೋದಕ್ಕೂ, ಸೂಪರಾಗಿದೆ. ಇತ್ತಿರೋದಕ್ಕೆಲ್ಲ ಈ ಶೇರ್ವಾ ಮತ್ತು ರೈತ ಎಲ್ಲ ಬೇಡ, ಬಿಕಾಸ್ ಈ ಒಂದು ಫ್ಲೇವರೇ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಸೂಪರಾಗಿದೆ, ಸೀರಿಯಸ್ಲಿ ಮಸ್ಟ್ ಟ್ರೈ. ಇವಾಗ ಯಾವ ವೆರೈಟೀಸಲ್ಲಿ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಈ ಬೋಟಿ ಇತ್ತಲ್ಲ, ಸೊ ಬೋಟಿ ಗ್ರೇವಿನಿ ಲೈಟಾಗಿ ತೊಗೊಂಡು ಅಂದರೆ ಎಲ್ಲ ಒಂದು ಫ್ಯೂಷನ್ ಶಾರ್ಟ್ ಥರ ಹೋಗೋಣ. ಸೊ ಲೈಟಾಗಿ ಇಟ್ಟು ಅದು ಮತ್ತು ಆಲ್ಸೋ ಚಿಕನ್ ಮಸಾಲ ಇತ್ತಲ್ಲ ಇಲ್ಲಿ, ಆ ಚಿಕನ್ ಮಸಾಲದು ಲೈಟಾಗಿ ಗ್ರೇವಿ ತೊಗೊಂಡು, ಆಲ್ಸೋ ಮಟನಲ್ಲಿ ಸ್ವಲ್ಪ ಬಾರೋ ಮಾಡಿಕೊಂಡು, ಮಟನ್ ತಿಕ್ಕಾಗಿದೆ ಗೈಸ್, ಎಲ್ಲ ಗ್ರೇವಿನೂ ತಿಕ್ಕಾಗಿ ಸೂಪರಾಗಿದೆ. ನಾಟಿ ಕೋಳಿದು ಲೈಟಾಗಿ ಒಂದು ಪೀಸ್ನು ಮಿಡಲಿಟ್ಟು, ಈ ಪೀಸ್ನ ಇಲ್ಲಿಟ್ಟು ಹಾಫ್ ಬಾಯ್ಲ್ಡ್ ಆಗಿದೆ, ಬಾಯ್ಲ್ಡ್ ಎಗ್ನೂ ಇಟ್ಟು ಒಂದು ಫ್ಯೂಷನ್ ಶಾರ್ಟಾಗಿ ಸಾಕಾದಾಗ ಹೋಗೋಣ. ಎಷ್ಟು ಜನ ಈ ಥರ ಇಷ್ಟಪಡೋರು ಗೊತ್ತಿಲ್ಲ, ಬಟ್ ಐ ಲವ್ ಇಟ್. ಬಸ್ಟಿಂಗ್ ಔಟ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೋದು. ಎಲ್ಲನೂ ಒಂದೇ ಬೇಡಲ್ಲಿ ಹೋಗಿದ್ದೀನಿ. ಆ್ಯಕ್ಚುಲಿ ಗ್ರೇವಿ ತುಂಬ ಸೂಪರಾಗಿತ್ತು. ಯೂಶ್ವಲಿ ನಾನು ತುಂಬ ದಿನ ಈ ಥರ ತಿಂದು, ಗ್ರೇವಿ ಸೂಪರಾಗಿರೋದಕ್ಕೋಸ್ಕರ ಆ ಥರ ತಿಂದೆ. ವೆಲ್ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೋಡ್ಕೊಂಡು ಖಾರವಾಗಿ ಈ ಥರ ಸ್ಯಾಟಿಸ್ಫೈಯಿಂಗ್ ಕೊಡ್ತಾಯಿದೆ. ಸೂಪರ್ ಫುಟ. ನಾನ್ ವೆಜ್ ನಾಟಿ ಸ್ಟೈಲಲ್ಲಿ ಹುಡುಕ್ತಿದ್ರೆ ಖಂಡಿತ JP ನಗರ್ 7th ಫೇಸ್ ದ್ವಾರಕಾ ಹೋಟ್ಲಿಗೆ ಬಂದ್ಬಿಡಿ, ಸೂಪರಾಗಿರುತ್ತೆ. ಆ್ಯಂಡ್ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಬಗಿಟ್ ಲವರ್ಸ್ ಎಲ್ಲ ಇರ್ತಾರಲ್ಲ, ಬಗಿಟ್ ಬಿರಿಯಾನಿ ಲವರ್ಸ್, ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೇನ್ಲಿ ಈ ಥರ ನಾನ್ ವೆಜ್ಜಸಲ್ಲಿ ಶೋಲೆ ಕಬಾಬು ಮತ್ತು ಮಟನ್ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತಿದೆ. ಸ್ವಲ್ಪ ಬಿರಿಯಾನಿ ಸೂಪರಾಗಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಾನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬಾಯ್.